ಮೊದಲನೆಯ ಪ್ರಶ್ನೆ, ಮೋಡಗಳು ವಾತಾವರಣದಲ್ಲಿ ತೇಲಲು ಕಾರಣವೇನು? ಎ ಸಾಂದ್ರತೆ, ಬಿ ಒತ್ತಡ, ಸಿ ಉಷ್ಣತೆ, ಡಿ ಚಲನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂದ್ರತೆ. ಎರಡನೆಯ ಪ್ರಶ್ನೆ, ನೀರು ಯಾವ ಉಷ್ಣತೆಯಲ್ಲಿ ಘನೀಕರಿಸಲ್ಪಡುತ್ತದೆ? ಎ 42 ಡಿಗ್ರಿ ಫ್ಯಾರನ್ಹೀಟ್, ಬಿ 32 ಡಿಗ್ರಿ ಫ್ಯಾರನ್ಹೀಟ್, ಸಿ 44 ಡಿಗ್ರಿ ಫ್ಯಾರನ್ಹೀಟ್, ಡಿ 35 ಡಿಗ್ರಿ ಫ್ಯಾರನ್ಹೀಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 32 ಡಿಗ್ರಿ ಫ್ಯಾರನ್ಹೀಟ್. ಮೂರನೆಯ ಪ್ರಶ್ನೆ, ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಎ ಶುಕ್ರ, ಬಿ ಬುಧ, ಸಿ ಮಂಗಳ, ಡಿ ಶನಿ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಗ್ರಹ. ನಾಲ್ಕನೆಯ ಪ್ರಶ್ನೆ, ಕಾರ್ ಬ್ಯಾಟರಿಯಲ್ಲಿರುವ ಆಮ್ಲ ಅಥವಾ ಆಸಿಡ್ ಯಾವುದು? ಎ ಸಲ್ಫರಿಕ್ ಆಸಿಡ್, ಬಿ ನೈಟ್ರಿಕ್ ಆಸಿಡ್, ಸಿ ಹೈಡ್ರೋಕ್ಲೋರಿಕ್ ಆಸಿಡ್, ಡಿ ಅಸಿಟಿಕ್ ಆಸಿಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಲ್ಫರಿಕ್ ಆಸಿಡ್. ಐದನೆಯ ಪ್ರಶ್ನೆ, ಧರ್ಮರಾಯನು ಯಾವ ದೇವರ ವರದಿಂದ ಜನಿಸಿದನು? ಎ ಇಂದ್ರದೇವ, ಬಿ ಯಮಧರ್ಮ, ಸಿ ವಾಯುದೇವ, ಡಿ ಅಗ್ನಿದೇವ. ಸರಿಯಾದ ಉತ್ತರ ಆಪ್ಷನ್ ಬಿ ಯಮಧರ್ಮ. ಆರನೆಯ ಪ್ರಶ್ನೆ, ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಅನ್ನ ನಾವು ಇಡಬೇಕು? ಎ ಆಗ್ನೇಯ, ಬಿ ನೈಋತ್ಯ, ಸಿ ವಾಯುವ್ಯ, ಡಿ ಈಶಾನ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ನೇಯ ದಿಕ್ಕು. ಏಳನೆಯ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಎ ಕೊಪ್ಪಳ, ಬಿ ಬೆಂಗಳೂರು, ಸಿ ಕೋಲಾರ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ. ಎಂಟನೆಯ ಪ್ರಶ್ನೆ, ಈ 4 ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಎ ಗೋಮತಿ ಚಕ್ರ, ಬಿ ಆಮೆ, ಸಿ ಕಮಲದ ಬೀಜ, ಡಿ ಶ್ರೀಫಲ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಬ್ರೆಡ್ ತಯಾರಿಕೆಯಲ್ಲಿ ಯಾವುದನ್ನ ಬಳಸುತ್ತಾರೆ? ಎ ರೇಬಿಯಾ, ಬಿ ಬ್ಯಾಕ್ಟೀರಿಯಾ, ಸಿ ಈಸ್ಟ್, ಡಿ ಕಾರ್ನ್ಫ್ಲೋರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ಟ್. ಹತ್ತನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು? ಎ ಕೇಸರಿ, ಬಿ ಕಪ್ಪು, ಸಿ ಕೆಂಪು, ಡಿ ನೀಲಿಯ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇಸರಿ.